ಬಿಗ್ ಬಾಸ್ ಮನೆಯಲ್ಲಿ ಈಗ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಬಹುದು, ವೀಕೆಂಡ್ ಅಲ್ಲಿ ಸುದೀಪ್ ಅವರು ಒಂದು ನಿರ್ಧಾರವನ್ನ ಮಾಡ್ತಾರೆ, ಒಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ. ಮನೆಯಲ್ಲಿ ಕ್ಯಾಪ್ಟನ್ ಅನ್ನ ಸೇರಿ ಎಲ್ರಿಗೂ ಕೂಡ ನಾಮಿನೇಟ್ ಮಾಡಿ ಹೋಗ್ಬಿಡ್ತಾರೆ. ಇದಕ್ಕೆ ಧನುಷ್ಗೆ ಸಿಕ್ಕಾಪಟ್ಟೆ ದೊಡ್ಡ ಹೊಡೆತ ಬೀಳುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆದವ್ರಿಗೆ ಆ ವಾರದ ಇಮ್ಯುನಿಟಿ ಇರುತ್ತೆ, ಬಟ್ ಧನುಷ್ ಅವರು ಅದನ್ನ ಕಳ್ಕೋತಾರೆ ಸುದೀಪ್ ಅವರ ನಿರ್ಧಾರದಿಂದ. ಆದ್ರೆ ಬಿಗ್ ಬಾಸ್ ಮತ್ತೊಂದು ಅವಕಾಶವನ್ನ ಧನುಷ್ಗೆ ಕೊಟ್ಟಿದ್ರು ಕೂಡ ಆ ಅವಕಾಶಕ್ಕೆ ತಾನು ಸಾಜ, ತಾನು ತುಂಬಾ ಒಳ್ಳೆಯವನು, ತುಂಬಾ ದೊಡ್ಡ ಮನಸ್ಸವನು ಅಂತ ಹೇಳ್ಬಿಟ್ಟು ಆ ಅವಕಾಶನ ಅಭಿಷೇಕಿಗೆ ಬಿಟ್ಟು ಕೊಟ್ಟು ನಂತರ ಕಣ್ಣೀರನ್ನ ಹಾಕುವಂತಹ ಅವಕಾಶನೂ ಕೂಡ ಅವರಿಗೆ ಬರುತ್ತೆ. ಸೊ ಮನೆ ಮಂದಿಗೆ ಎಲ್ರಿಗೂ ಕೂಡ ಒಂದು ಬಿಗ್ ಬಾಸ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಮನೆ ಮಂದಿ ಎಲ್ಲರ ಮನೆಯಿಂದ ಒಂದೊಂದು ಪೇಪರ್ ಬಂದಿದೆ, ಅವರಿಗೆ ಒಂದು ಲೆಟರ್ ಬರೆದು ಕಳಿಸಿದ್ದಾರೆ. ಆ ಲೆಟರ್ನ ಯಾರು ಓದ್ತಿರೋ ಅವ್ರು ಈ ಮನೆಯಲ್ಲಿ ಸೇಫ್ ಆಗ್ತೀರಾ, ಯಾರು ಓದಲ್ವೋ ಅವ್ರು ಈ ಮನೆಯಿಂದ ಹೋಗ್ಲಿಕ್ಕೆ ನಾಮಿನೇಟ್ ಆಗ್ತೀರಾ ಅಂತ ಹೇಳಿ ಬಿಗ್ ಬಾಸ್ ಅವ್ರು ಹೇಳಿದಾಗ ಸೊ ಅಭಿಷೇಕ್ ಧನುಷ್ ಅಂದು ಬರುತ್ತೆ. ಸೊ 2 ಬಾಟ್ಲಲ್ಲಿ ಒಂದೊಂದು ಪೇಪರ್ ಇರುತ್ತೆ. ಧನುಷಿಗೆ ಒಂದು ಅವಕಾಶವನ್ನ ಬಿಗ್ ಬಾಸ್ ಕೊಡ್ತಾರೆ. ಈ 2 ಪೇಪರ್ ಅಲ್ಲಿ ಯಾರು ನಿಮ್ಮ ಮನೆಯ ಪೇಪರ್ ಓದ್ಕೋತಿರೋ ಅವ್ರು ಈ ಮನೇಲಿ ಉಳಿತೀರಾ, ಯಾರು ಓದಲ್ಲ ಅವ್ರ ಮನೆಯಿಂದ ಆಚೆ ಹೋಗ್ತೀರಾ ಅಂದಾಗ ಧನುಷ್ ದೊಡ್ಡ ಮನಸ್ಸಿಂದ ನಾನು ಅಬ್ಬಿ ಅವರಿಗೆ ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ. ನಂತರ ಕಣ್ಣೀರನ್ನ ಗಳಗಳ ಹಾಕ್ತಾರೆ. ಹೀಗೆ ಎಲ್ರಿಗೂ ಕೂಡ 2 ಚಾನ್ಸ್ ಅನ್ನ ಕೊಟ್ಟಾಗ ಅವರು ಯಾರು ಆಪೋಸಿಟ್ಗೆ ಯಾರು ಪೇಪರ್ ಓದ್ಕೋತಾರೋ ಅವ್ರ ಮನೇಲಿ ಉಳ್ಕೋತಾರೆ, ಯಾರು ಓದಲ್ವೋ ಅವ್ರ ಮನೆಯಿಂದ ಆಚೆ ಹೋಗ್ತಾರೆ. ಅವರ ಪೇಪರ್ನ ಹರಿದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿಸಾಕ್ಬೇಕಾಗತ್ತೆ. ಇದಾದ ನಂತರ ನಿನ್ನೆ ಒಂದು ಪ್ರೋಮೋ ಅನ್ನ ನೋಡಿದ್ವಿ ನಾವು. ಬಿಗ್ ಬಾಸ್ ಎಪಿಸೋಡ್ ಅನ್ನ ನೋಡ್ಬೇಕಾದ್ರೆ ಎಲ್ಲರೂ ಕೂಡ ಸೂಟ್ ಕೇಸ್ ಅನ್ನ ಇಟ್ಕೊಂಡು ಹೊರಗಡೆ ಬಂದಿದ್ರು. ಆದ್ರೆ ಮಾಳು ಮತ್ತೆ ಅಶ್ವಿನಿ ಗೌಡ ಇಬ್ರು ಕೂಡ ಮನೆಯಿಂದ ಆಚೆನೆ ಹೋಗ್ಬಿಟ್ರು. ಸೊ ಇದಕ್ಕೆ ಏನು ಕಾರಣ? ಯಾರು ಮಿಡ್ ನೈಟ್ ಎಲಿಮಿನೇಷನ್ ಇದೆಯಾ, ಮಿಡ್ ವೀಕ್ ಎಲಿಮಿನೇಷನ್ ಇದೆಯಾ, ಏನಿದು ನಡೀತಾ ಇರೋದು ಅಂತ ಹೇಳಿ ನಿಮಗೆ ಕನ್ಫ್ಯೂಷನ್ ಇದ್ರೆ ಅದಕ್ಕೊಂದು ಕ್ಲಾರಿಟಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದೇನಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಹೋದ್ವಾರ ನೋಡಬಹುದಿತ್ತು ನೀವು, ರೆಟ್ರೋ ಸ್ಟೈಲ್ ಅಲ್ಲಿ ತುಂಬಾ ಜನ ಬಟ್ಟೆಗಳನ್ನ ಹಾಕೊಂಡು ಆಕ್ಟ್ ಗಳನ್ನ ಮಾಡ್ತಿದ್ರು. ಆ ಬಟ್ಟೆಗಳನ್ನ ಕೊಟ್ಟು ಕಳಿಸಿದ್ದು ಬಿಗ್ ಬಾಸ್ ಅವರು ಅಂತ ಹೇಳಿ ನಿಮಗೆ ಗೊತ್ತಿರಲಿ. ಆ ಎಲ್ಲಾ ಬಟ್ಟೆಗಳನ್ನ ತೆಗೆದುಕೊಂಡು ಹೋಗಿ ರಿಟರ್ನ್ ಕೊಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ತಾವು ಇಟ್ಟಿದ್ದಂತಹ ಆ ಬಟ್ಟೆಗಳನ್ನೆಲ್ಲರೂ ಕೂಡ ಪ್ಯಾಕ್ ಮಾಡಿಟ್ಟಿದ್ರು. ಒಬ್ರೊಬ್ರೆ ತಗೊಂಡೋಗಿ ಬಿಗ್ ಬಾಸ್ ನ ಮನೆ ಆಚೆ ಇಟ್ಟಿದ್ದಾರೆ. ಜನಗಳಿಗೆ ಒಂದು ಟ್ವಿಸ್ಟ್ ಅನ್ನ ಕೊಡೋಣ, ಒಂದು ಶಾಕ್ ಅನ್ನ ಕೊಡೋಣ ಅನ್ನೋ ರೀತಿಯಲ್ಲಿ ಒಂದು ಚಿಕ್ಕ ಪ್ರೋಮೋನ ಅಷ್ಟೇ ಬಿಟ್ಟಿದ್ದಂತೂ ಯಾರೂ ಕೂಡ ಮನೆಯಿಂದ ಆಚೆ ಹೋಗೋದಿಲ್ಲ, ಎಲ್ಲರೂ ಕೂಡ ಮನೆಯಲ್ಲೇ ಇರ್ತಾರೆ. ಈ ವೀಕಲ್ಲಿ ಯಾವುದೇ ಮಿಡ್ ವೀಕ್ ಎಲಿಮಿನೇಷನ್ ಇರೋದಿಲ್ಲ. ಈ ಒಂದು ವೀಕೆಂಡ್ ಅಲ್ಲೇ ಒಂದು ಗ್ರಾಚಾರವನ್ನ ಬಿಡಿಸ್ತಾರೆ ರಿಷಾ ಅವರಿಗೆ, ಹಾಗೂ ರೂಲ್ಸ್ ಬ್ರೇಕ್ ಮಾಡಿರೋ ಎಲ್ರಿಗೂ ಕೂಡ ಗ್ರಾಚಾರವನ್ನು ಬಿಡಿಸ್ತಾರೆ. ಸುದೀಪ್ ಅವರು ರಿಷಾ ಅವರಿಗೆ ಕ್ಲಾಸ್ ತಗೊಳ್ಳೋದಂತೂ ಗ್ಯಾರಂಟಿ. ಸೊ ಅವತ್ತೇ ರಿಷಾ ಅವರು ಅಥವಾ ಇನ್ನಿತರ ಯಾರೋ ಒಬ್ರು ಮಾತ್ರ ಮನೆಯಿಂದ ಆಚೆ ಹೋಗೋದಂತೂ ಗ್ಯಾರಂಟಿ ಇದ್ದೇ ಇದೆ. ಸೊ ನಿಮಗೆ ಈ ವಿಡಿಯೋದಿಂದ ಎಲ್ಲ ಕ್ಲಾರಿಟಿ ಕೂಡ ಸಿಕ್ತು ಅಂದ್ಕೊಳ್ತೀನಿ. ಏನೇ ಆಗಲಿ ಬಿಗ್ ಬಾಸ್ ಮನೆಯಲ್ಲಿ ವೈಯಕ್ತಿಕ ಆಟ ಆಡಕ್ ಬಂದೀವಿ, ಇಲ್ಲಿ ಸ್ವಾರ್ಥಿಗಳಾಗಿರ್ಬೇಕು. ಸೊ ಸ್ವಾರ್ಥಿಗಳಾಗಿರ್ಬೇಕು ಅಂತ ಹೇಳಿದ್ರೆ ಮಾನವೀಯತೆನ ಮರಿಬೇಕು ಅಂತ ಏನಿಲ್ಲ, ನಾವು ಸ್ವಾರ್ಥದಿಂದ ಗೆದ್ಕೊಂಡು ಹೋಗ್ಲೇಬೇಕಾಗತ್ತೆ. ಯಾಕಂದ್ರೆ ಅಲ್ಲಿರೋದು ಒಂದೇ 50 ಲಕ್ಷ, ಒಂದೇ ಕಪ್ಪು. ಇಲ್ಲಿ ಯಾರಿಗೋ ಉಳ್ಸಕ್ ಹೋಗಿ ನಾವು ಜಸ್ಟ್ ಮಿಸ್ ಆಗಿ ಹೊರಗಡೆ ಹೋದ್ರು ಮುಗೀತು ನಮ್ಮ ಕತೆ ಅಂತ ಹೇಳಿ ತಿಳ್ಕೊಂಡು ಆಟ ಆಡ್ಬೇಕಂತ ಹೇಳಿ ನನಗನ್ನಿಸ್ತು.